ಮೊದಲಿಗೆ ಈ ಸ್ಟೋರಿ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡ್ತಿದಿರೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಹೈಪ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ ಭೀಮಾಸತಿ ದೇವಸ್ಥಾನದ 2ನೇ ಭಾಗವನ್ನು ನಾವು ಇವತ್ತು ನೋಡೋಣ. ಏನಪ್ಪಾ ಅಂತಂದ್ರೆ ನಾನು ಬರೋದ್ ಮಾತ್ರ ಹಾಕಿದ್ದೆ. ನೆಕ್ಸ್ಟ್ ಮುಂದೆ ಏನಾಯ್ತು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋ ಸತಿ ತಾಯಿಯ ಒಂದ್ ಸ್ವಲ್ಪ ನಾನು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಅರ್ಥಗರ್ಭಿತವಾದ ಸ್ಟೋರಿ ಇದೆ ಇದು. ಹಾಗೆ ಒಂದು ಸೀತಾ ಮಾತೆಯ ಒಂದು ಪ್ರತಿರೂಪ ಅಂತಾನೆ ನಾವು ಬಂಜಾರದಲ್ಲಿ ಅನ್ಕೊಂಡಿದೀವಿ. ಸೀತಾ ಮಾತೆ ಹೇಗೆ ಅಗ್ನಿಕುಂಡದಲ್ಲಿ ಹೋಗಿ ಮತ್ತೆ ಬದುಕ್ ಬಂದ್ಲೋ ಹಾಗೇನೆ ನಮ್ಮ ಸತಿ ತಾಯಿ ಸಮೇತ ಅಗ್ನಿಕುಂಡದಲ್ಲಿ ಹೋಗ್ತಾಳೆ. ಅಲ್ಲೇ ಪವಾಡ ಪುರುಷಳಾಗಿ ನಿಂತ್ಕೊಂತಾಳೆ. ಈ ಸ್ಟೋರಿ ನಾನು ಹೇಳಕ್ ನಿಮ್ ಮುಂದೆ ಇಷ್ಟಪಡ್ತಾ ಇದೀನಿ. ಕನ್ನಡದಲ್ಲಿ ಹೇಳ್ತಾ ಇದೀನಿ. ಆಕ್ಚುಲಿ ಇದು ಬಂಜಾರ ಸಮುದಾಯದ ಒಂದು ದೇವರ ಒಂದು ಸ್ಟೋರಿ ಕತೆ ಇದು. ಊರಲ್ಲಿ ಭೀಮಾ ಮತ್ತೆ ಕಾಳಿ ಎಂಬ ದಂಪತಿಗಳಿರ್ತಾರೆ. ಆ ದಂಪತಿಗಳಿಗೆ ಮಕ್ಕಳೇ ಆಗಿರಲ್ಲ. ಆಗ ಆ ದಂಪತಿಗಳಿಗೆ ಮಕ್ಳು ಎತ್ಕೊಳಕ್ಕೆ ಯಾರು ಕೊಡ್ತಾ ಇರ್ಲಿಲ್ಲ. ಅಯ್ಯೋ ಅವ್ರಿಗೆ ಮಕ್ಳು ಇಲ್ಲ, ಅವಳು ಎತ್ಕೊಂಡ್ರೆ ಮಕ್ಳಿಗೆ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಮಕ್ಳೇ ಕೊಡ್ತಿರ್ಲಿಲ್ಲ. ಆ ಕಾರಣದಿಂದ ಕಾಳಿ ತಾಯಿ ಭೀಮಾರ ಹೆಂಡತಿ ಏನ್ ಮಾಡ್ತಿದ್ಲು, ತುಂಬಾ ನೊಂದ್ಕೊಂಡು ದಿನ ಆಳೋದು ಆ ತರ ಸಿಚುವೇಶನ್ ಇತ್ತು ಪಾಪ ಅವ್ರದ್ದು. ಬರ್ತಾ ಬರ್ತಾ ಒಂದಿನ ತುಂಬಾ ತಲೆ ಸುತ್ತ ಬಿದ್ದೋಗ್ತಾಳೆ. ಆ ತಲೆ ಸುತ್ತ ಬಿದ್ದೋಗೋಕ್ಕಿಂತ ಮುಂಚೆ ಸಾತಿ ಭವಾನಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, 7 ದೇವತೆಗಳು ಬಂದು ಪ್ರತ್ಯಕ್ಷ ಆಗಿ ಅವರಿಗೆ ಲಕ್ಷ್ಮಿಯರು ತರ 7 ಲಕ್ಷ್ಮಿಯರು ಬಂದು ಈ ಕಾಳಿಬಾಯಿನ ಸಂತಾನ ಭಾಗ್ಯ ಒಂದು ಪ್ರಾಪ್ತಿ ಆಗ್ಲಿ, ಕಾಳಿ ಮಾತೆಗೆ ನಿನಗೆ ಸಂತಾನ ಪ್ರಾಪ್ತಿ ಆಗ್ಲಿ ಅಂತೇಳಿ ಭಾಗ್ಯವರ ಒಂದು ವರ ಕೊಟ್ಬಿಟ್ಟು 7 ಜನ ತಾಯಂದಿರು ಅಲ್ಲಿಂದ ಮಾಯ ಆಗ್ತಾರೆ. ಅಲ್ಲಿಂದ ಕಾಳಿ ಎಂಬ ತಾಯಿ ಭೀಮರ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾಗಿ ಮಗು ಆಗುತ್ತೆ, ಹೆಣ್ಣು ಮಗು ಆಗುತ್ತೆ. ಹೆಣ್ಣು ಮಗುಗೆ ಸತಿ ಎಂಬ ಒಂದು ಹೆಸರಿಡ್ತಾರೆ. ಈ ಒಂದು ಜನಾಂಗದಲ್ಲಿ ಅಂದ್ರೆ ನಮ್ಮ ಲಂಬಾಣಿ ಜನಾಂಗದಲ್ಲಿ ಸತಿ ಅಂದ್ರೆ ಈಗ ನಮ್ಮ ಸೀತಾ ಮಾತೆಗೆ ಹೋಲಿಕೆ ಮಾಡ್ತಾರೆ. ಹಾಗೆ ಸೀತಾ ಮಾತೆ ಹೇಗೆ ಒಂದು ಅಗ್ನಿಕುಂಡದಲ್ಲಿ ಹೋಗಿ ಮತ್ತೆ ಪತಿವ್ರತೆ ಎಂದು ಸಾಬೀತ್ ಮಾಡ್ಕೊಂತಾಳೋ ಹಾಗೆ ಸೀತಾನು ಪತಿವ್ರತೆ ಆಗಿನೇ ಸಾಯ್ತಾಳೆ. ಹಾಗಾಗಿ ನಾವು ನಮ್ಮ ಜನಾಂಗದಲ್ಲಿ ಈ ಸೀತಾ ಮಾತೆ ಅಂತಾನೆ ಸೀತಾನ ಕರೀತಾರೆ. ಹಾಗೆ ದೊಡ್ಡೋಳಾದ ನಂತರ ಮದುವೆ ವಯಸ್ಸಿಗೆ ಬರ್ತಾಳೆ. ಮದುವೆ ವಯಸ್ಸಿಗೆ ಬಂದಾಗ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ತಂದೆ ತಾಯಿ ಭೀಮಾ ಮತ್ತೆ ಕಾಳಿಬಾಯಿ ಇಬ್ರು ಮದುವೆ ಮಾಡಿಸ್ಬೇಕು ಅಂತೇಳಿ ಒಬ್ಬ ಹುಡುಗನ ಗುರ್ತು ಮಾಡ್ತಾರೆ. ಆ ಹುಡುಗನ್ನೇ ರಾಜ್ ಅಂತ ಕರೀತೀವಿ. ನಿಶ್ಚಿತಾರ್ಥ ಆಗುತ್ತೆ. ರಾಜ್ಗೆ ನಿಶ್ಚಿತಾರ್ಥ ಆಗುತ್ತೆ. ನಿಶ್ಚಿತಾರ್ಥ ಯಾರ್ಯಾರಿಗೆ ಅಂದ್ರೆ ಸೀತಾ ತಾಯಿಗೆ ಮತ್ತೆ ರಾಜ್ಗೆ ನಿಶ್ಚಿತಾರ್ಥ ಆಗುತ್ತೆ. ಮದುವೆ ಆಗೋ ಸಂದರ್ಭದಲ್ಲಿ ರಾಜ್ಗೆ ಕಾರಣಾಂತರದಿಂದ ಅಲ್ಲಿ ಅವನಿಗೆ ಸಾವು ಸಂಭವಿಸುತ್ತೆ. ಸಾವು ಸಂಭವಿದ ತಕ್ಷಣ ಆ ವಿಷಯ ಯಾರಿಗ್ ಗೊತ್ತಾಗುತ್ತೆ, ಸೀತಾ ತಾಯಿಗೆ ಗೊತ್ತಾಗುತ್ತೆ. ಅಂದ್ರೆ ಸತಿ ತಾಯಿಗೆ ಗೊತ್ತಾಗುತ್ತೆ. ನಾವು ಸೀತೆಗೆ ಹೋಲಿಸ್ತೀವಲ್ವಾ, ಹಾಗಾಗಿ ಸತಿ ತಾಯಿಗೆ ಗೊತ್ತಾಗುತ್ತೆ. ಆಗ ಸತಿ ತಾಯಿ ಏನ್ ಮಾಡ್ತಾಳೆ, ಆ ಗಂಡ ಅಂತಾನೆ ಅವನ್ನ ಸ್ವೀಕರಿಸಿರ್ತಾಳೆ. ಯಾರನ್ನ ರಾಜನ ಸ್ವೀಕರಿಸಿದಾಗ ಗಂಡ ಅಂತ ಅನ್ಸ್ಕೊಂತಿದ್ದ ಅವರೇ ತೀರ್ ಹೋದ್ಮೇಲೆ ನಾನ್ ಇನ್ಯಾಕೆ ಇರ್ಬೇಕು ಅಂತೇಳಿ ಸೀತಾಮಾತೆ ಸತಿ ತಾಯಿ ಏನ್ ಮಾಡ್ತಾಳೆ, ಒಂದು ಊರಿಗೆ ಹೋಗ್ತಾಳೆ. ಆ ಊರಿಗೆ ಹೋಗ್ಬೇಕಾದ್ರೆ ಆ ಊರಿನ ದೇವತೆ ಏನ್ ಮಾಡ್ತಾಳೆ, ನೀನ್ ಯಾಕೆ ನಮ್ಮೂರಿಗೆ ಪಾದ ಬೆಳೆಸ್ಕೊಂಡ್ ಬರ್ತಾ ಇದೀಯಾ ಅಂತ ಊರ್ ದೇವತೆ ಕೇಳ್ತಾಳೆ. ಆಗ ಭೀಮಾಸತಿ ಏನ್ ಮಾಡ್ತಾಳೆ ಅಂತಂದ್ರೆ, ಅಮ್ಮ ನನ್ಗೆ ಒಂದು ಸ್ವಲ್ಪ ಜಾಗ ಕೊಡು, ನಾನು ನಿಮ್ಮ ಊರಿನವರಿಗೆ ಒಳ್ಳೇದ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಮಕ್ಳಿಲ್ವೋ ಮಕ್ಳ ಭಾಗ್ಯ ನಾನು ನಿಮ್ಮ ಊರಿಗೆ ಕೊಡ್ತೀನಿ, ಹಾಗೆ ಇಲ್ಲೇ ನಿಲ್ಸಿ ಇರ್ತೀನಿ. ಮೊದಲನೇ ಪೂಜೆ ನೀನೇ ತಗೋ ತಾಯಿ ಗ್ರಾಮ ದೇವತೆ, 2ನೇ ಪೂಜೆ ನನಗಾಗ್ಲಿ ಅಂತೇಳಿ ಸೀತಾಮಾತೆ ಹೇಳ್ತಾಳೆ. ಸೀತಾಮಾತೆ ಅಂದ್ರೆ ಭೀಮಾಸತಿ ಅಂತಾನೆ ಹೇಳ್ತಾರಲ್ವಾ ಈಗ, ಹಾಗೆ ಸತಿ ತಾಯಿ ಹೇಳ್ತಾಳೆ. ಆಗ ಆಯ್ತು ಅಂತೇಳಿ ಗ್ರಾಮ ದೇವತೆ ಒಪ್ಕೊಂತಾಳೆ. ಗ್ರಾಮ ದೇವತೆ ಊರಲ್ಲಿ ಅಗ್ನಿ ಸ್ಪರ್ಶ ಮಾಡ್ಕೋಬೇಕು ಅಂತೇಳಿ ಚಿತೆ ಸ್ಟಾರ್ಟ್ ಮಾಡ್ತಾಳೆ. ಚಿತೆ ತಯಾರ್ ಮಾಡ್ಕೊಂತಾರೆ. ಆ ಚಿತೆಯಲ್ಲಿ ಸತಿ ತಾಯಿ ಹೋಗಿ ನಿಂತ್ಕೊಂಡು ಅಗ್ನಿ ಸ್ಪರ್ಶ ಮಾಡ್ಕೊಂತಾಳೆ. ಅಗ್ನಿ ಸ್ಪರ್ಶ ಮಾಡಿದ್ಮೇಲೆ ತಂದೆ ತಾಯಿ ಓಡ್ ಬರ್ತಾರೆ. ತಾಯಿ ಕಾಳಿ ಮತ್ತೆ ಭೀಮಾ ತಂದೆ ಇಬ್ರು ಓಡ್ ಬರ್ತಾರೆ. ಓಡ್ ಬಂದು ಮಗಳೇ ಯಾಕೆ ಹಿಂಗಾಗ್ಬಿಟ್ಟೆ ಅಂತಂದ್ರೆ ಅಲ್ಲಿ ಪ್ರತ್ಯಕ್ಷಳಾಗಿ ಹಾಗೆ ಆ ಅಗ್ನಿಕೊಂಡದ ಅಗ್ನಿ ಸ್ಪರ್ಶದಲ್ಲಿ ಹಾಗೆ ನಿಂತ್ಕೊಂತಾಳೆ ಪ್ರತ್ಯಕ್ಷಳಾಗಿ. ಅಗ್ನಿ ಸ್ಪರ್ಶ ಮಾಡಿ ಹೇಗೆ ಪತಿವ್ರತೆ ಅಂತೇಳಿ ಪ್ರೂವ್ ಮಾಡ್ಕೊಂಡ್ಲು, ಹಾಗೆ
ಭೀಮಾಸತಿ ತಾಯಿ ಇನ್ನೂ ಅಗ್ನಿ ಸ್ಪರ್ಶ ಆಗಿ ಅಲ್ಲಿ ಈಗಲೂ ದೊಡ್ಡೆಣ್ಣೆಗೆರೆಯಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟು ಅವರ ಪವಾಡ ಅಂತೂ ಅಪಾರವಾದದ್ದು. ತುಂಬಾ ಪವಾಡ ಮಾಡ್ತಿದ್ದಾಳೆ, ಮಕ್ಳು ಇಲ್ದವರಿಗೆ ಮಕ್ಳು ಭಾಗ್ಯ ಕೊಡ್ತಿದ್ದಾಳೆ. ಏನೆಲ್ಲಾ ಅನ್ಕೊಂಡ್ ಹೋಗ್ತಾರಲ್ಲ ಅದೆಲ್ಲ ಫಲಿಸ್ತಾ ಇದೆ ಅಂತ ಈಗ್ಲೂ ನಂಬಿಕೆ, ತುಂಬಾ ನಂಬಿಕೆ. ದೊಡ್ಡೆಣ್ಣೆಗೆರೆಯಲ್ಲಿ ತಾಯಿಯ ಪವಾಡ ತುಂಬಾನೇ ಇದೆ ಅಂತೆ. ಯಾವ ಯಾವ ಒಂದು ಸ್ಥಳದಿಂದ ಬರ್ತಿದ್ದಾರೆ ಯಾತ್ರಿಕರು ಅಂತಂದ್ರೆ ತುಂಬಾನೇ ಬೆಳೆದ್ ಬಿಟ್ಟಿದೆ ಈ ಒಂದು ದೇವಸ್ಥಾನ ಅಂತಾನು ಹೇಳ್ಬಹುದು. ಹಾಗೆ ಪವಾಡನು ಹಾಗೆ ಇದೆ ಅಂತಾನು ಹೇಳ್ಬಹುದು. ರಾಮರ ರಾಜ ಅಂದ್ರೆ ತೀತಾರಾಜ್ ಅಂತಾನೆ ಹೆಸರಿಟ್ರು ಸತಿಯ ಒಂದು ಗಂಡನಾಗ್ಬೇಕಾಗಿರೋನ್ಗೆ. ಯಾಕಂದ್ರೆ ಮದ್ವೆ ಆಗಿರಲ್ಲ, ಹಾಗಾಗಿ ಅವರ ಪವಾಡಕ್ಕೆ ಈಗ ಇಲ್ಲಿ ಭೀಮಾ ಸತಿ ಅಂತಾನೆ ಹೆಸರು ಆಗಿದೆ. ಭೀಮಾ ಅಂದ್ರೆ ತಂದೆಯ ಹೆಸರು ಭೀಮಾ, ಸತಿ ಅಂದ್ರೆ ಮಗಳು, ಹಾಗಾಗಿ ಮದ್ವೆ ಆಗಿರಲ್ವಲ್ಲ, ಹಾಗಾಗಿ ಭೀಮಾ ಸತಿ ಅಂತಾನೆ ತುಂಬಾ ಪ್ರಸಿದ್ಧಿ ಆಗಿದೆ. ತುಂಬಾ ಪ್ರಸಿದ್ಧ ಅಂದ್ರೆ ಈ ಒಂದು ಜನಾಂಗಕ್ಕೆ ಅಂದ್ರೆ ಲಂಬಾಣಿ ಜನಾಂಗಕ್ಕೆ, ಬಣಜಾರು ಜನಾಂಗಕ್ಕೆ ತುಂಬಾನೇ ಒಂದು ಒಳ್ಳೇದಾಗ್ತಿದೆ ಅಂತಾನೆ ಹೇಳ್ಬಹುದು. ಈ ತಾಯಿಯ ಪವಾಡ ತುಂಬಾ ಇದೆ ಅಂತಾನೆ ಹೇಳ್ಬಹುದು. તારે બોકડે તીરા નીચે નીએ તારે બોકડે તીરા નીચે કોની નીકળો. ತಾಯಿಯ ಪವಾಡ ಈಗ್ಲೂ ಹಾಗೆ ನಡೀತಾ ಇದೆ. ನಾವೇನಕ್ ಹೋಗಿದ್ವಿ ಅಂದ್ರೆ ನಮ್ ತರ್ಲೆದು ಬಾಲ್ಯದ ಕೂದಲು ಕೊಟ್ಟಿರ್ಲಿಲ್ಲ, ಹಾಗಾಗಿ ಹೇರ್ ಕಾರ್ಯಕ್ರಮ ಇತ್ತು. ನೀವೇನಂತೀರಾ ಅಂತ ಕಮೆಂಟ್ ಹಾಕಿ. ಒಂದು ಕಾರ್ಯಕ್ರಮದಲ್ಲಿ ಅಲ್ಲೇ ಸ್ವಲ್ಪ ಏನದು ಶಾಸ್ತ್ರ ಮಾಡ್ಬಿಟ್ಟು ಅಲ್ಲೇ ಅವನಿಗೆ ಒಂಚೂರು ಏನೋ ಅಂತಾರಲ್ವಾ ಮೊಯಿ ಅಂತ ಎಲ್ಲ ಇದಾದ್ಮೇಲೆ ಮತ್ತೆ ಅಲ್ಲಿ ಹೋಗಿ ಒಂದು ದೊಡ್ಡ ಕುರಿ ತಗೊಂಡೋಗಿದ್ರು. ಅಲ್ಲಿ ದೇವ್ರಿಗೆ ಇದ್ ಮಾಡ್ಬಿಟ್ಟು ಅಲ್ಲೇ ಕಟ್ ಮಾಡಿ ಮಟಾಶ್ ಮಾಡಿ ಅಲ್ಲಿಂದ ಮತ್ತೆ ರಿಟರ್ನ್ ಮನೆಗೆ ನಾವು ಹೊರಡಬೇಕಾದಂತ ಸಮಯ ಬಂದಿತ್ತು. ಹೀಗೆ ನಮ್ಮ ವಿಡಿಯೋ ಒಂದು ಲಾಗ್, ಅಲ್ಲಿನ ದೊಡ್ಡೆಣ್ಣೆಗೆರೆಯ ಲಾಗ್ ಹೀಗಿತ್ತು. ಅಲ್ಲಿ ಆ ಒಂದು ಕ್ಷೇತ್ರದ ಗೆದ್ದಿರುವಂತಹ ಸತೀಶ್ ರೆಡ್ಡಿ ಅವರು ಸಹ ಸರ್ ಅವರು ಸಹ ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು. ಅದೇ ದಿನ ನಾವು ಹೋಗಿದ್ದು. ಅದೇ ದಿನ MLA ಸತೀಶ್ ರೆಡ್ಡಿ ಸರ್ ಅವರು ಸಮೇತ ಬಂದಿದ್ರು. ಇಲ್ಲಿ ಬಂದು ಗುದ್ಲಿ ಪೂಜೆ ನಡೆಸಿದ್ರು. ಅವಾಗ್ಲೇ ನಾನು ವಿಡಿಯೋ ಹಾಕಿದ್ನಲ್ವಾ, ಆ ವಿಡಿಯೋದಲ್ಲಿ ಅವರಿದ್ದಾರೆ. ನಾನ್ ಸ್ಟೋರಿ ಹೇಳಕ್ ಹೋಗಿ ಎಲ್ಲ ಇದಾಯ್ತು. ಸತೀಶ್ ರೆಡ್ಡಿ ಸರ್ ಅವರು ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡಿ ಹೋಗ್ಬಿಟ್ರು. ಹಾಗೆ ಇದು ನಮ್ಮ ಜನಾಂಗದ ಒಂದು ಉಡುಗೆ ತೊಡುಗೆ ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಲ್ಲ ಮುಗಿತಲ್ವಾ, ಪೂಜೆಗೆ ಮತ್ತೆ ಮಾಡಿರೋ ಪ್ರಸಾದನೆಲ್ಲ ಪೂಜೆಗೆ ತರಬೇಕಿತ್ತು. ಇಲ್ಲಿ ತೀತಾರಾಜ ಸ್ವಾಮಿ ಅಂದ್ರೆ ರಾಜ ಅಂತ ಹೇಳಿದ್ನಲ್ವಾ, ಭೀಮಾಸತಿಯ ಗಂಡನಾಗ್ಬೇಕಾಗಿರೋನು ರಾಜ ಅಂತ ಹೇಳಿದ್ನಲ್ವಾ, ಹಾಗೆ ರಾಜನ ಹೆಸರು ತೀತಾರಾಜ್ ಅಂತಾನೆ ಹೇಳಿರ್ತಾರೆ. ತೀತಾರಾಜ್ ಸ್ವಾಮಿ ಮುಂದೆ ತಂದು ನೈವೇದ್ಯ ಕೊಟ್ಬಿಟ್ಟು ಮತ್ತೆ ಹೋಗಿ ಎಲ್ರು ಪ್ರಸಾದ ಸ್ವೀಕರಿಸ್ತಾರೆ. ಹೀಗೆ ಇಲ್ಲಿನ ಒಂದು ಹೀಗಿರುತ್ತದೆ. ಹಾಗೆ 7 ದೇವತೆಗಳು ಬಂದು ಪ್ರತ್ಯಕ್ಷ ಆಗಿ ಫಲ ಕೊಟ್ಟೋದ್ರು ಅಂತಲ್ವಾ, ಇದು ಮೇಲ್ಗಡೆ ನಾನು ತೋರಿಸ್ತಿದೀನಿ ನೋಡಿ. 7-8 ದೇವತೆಗಳ ಒಂದು ಹೆಸರು ಸಮೇತ ಇಲ್ಲಿ ದೇವತೆಗಳು: ಭಾಗೀಸತಿ, ರಾಮಸತಿ, ಉದಾಸತಿ, ಮರಿಯಮ್ಮ ಸತಿ, ತೊಳಜಾ ಸತಿ, ಸೀತಾ ಸತಿ ಹಾಗೆ ಹೂನಾ ಸತಿ. ಈ 7 ದೇವತೆಗಳು ದೇವತೆಗಳು ಕಾಳಿ ದೇವಿ ತಾಯಿಗೆ ಪ್ರತ್ಯಕ್ಷರಾಗಿರ್ತಾರೆ, ಕಾಣಿಸಿರ್ತಾರೆ, ಹಾಗೆ ವರ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ. ಹಾಗೆ ದೇವಸ್ಥಾನದ ಸುತ್ತಲೂ ಆ 7 ದೇವತೆಗಳ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಇದು ಅಲ್ಲಿನ ಪೂಜಾರರ ಮನೆ ಅನ್ಕೊಂತೀನಿ. ಆದ್ರೂನು ತುಂಬಾ ಚೆನ್ನಾಗಿದೆ. ನಮ್ ತಾತ ಹೇಳ್ತಾರೆ, ನಮ್ ತಾತನ ಪ್ರಕಾರನೇ ನಾನು ಈ ಒಂದು ಸ್ಟೋರಿ ಹೇಳಿದ್ದು. ಮತ್ತೆ ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಆಗಿತ್ತು. ಜೈ ಸೇವಾಲಾಲ್, ಜೈ ಭೀಮಾ ಸತಿ, ಜೈ ಮರಿಯಮ್ಮ ತಾಯಿ ಅಂತ ಹೇಳ್ತಾ ಇಲ್ಲಿ ಮುಂದಿನ ವಿಡಿಯೋ ನೋಡಿ. ಹಾಗೆ ಕ್ಲೀನ್ ಮಾಡಿದ್ರು, ಹಾಗೆ ಮುದ್ದೆ ಮಾಡಿದ್ರು. ಮುದ್ದೆ ನಮ್ಮ ಕಡೆ ಅಂತಂದು ತುಂಬಾ ಇಷ್ಟ. ಆ ಸಾಂಬಾರ್ ಮೇಲೆ ಮುದ್ದೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಏನಂದ್ರೆ ಹಾಸನ ಸೈಡ್ ಅಕ್ಕಿ ಏನು ಹಾಕಲೆ ಮಾಡ್ತಾರೆ. ಹಾಗಾಗಿ ಅವರು ಯಾವ ಕಡೆಯವರು ಇದ್ರು ಅಂತಂದ್ರೆ ಹಾಸನ ಸೈಡ್ ಇದ್ರು ಅಂತಂದ್ರೆ, ಹಾಗಾಗಿ ಅವರು ಮುದ್ದೆಗೇನು ಅಕ್ಕಿ ಹಾಕಿರ್ಲಿಲ್ಲ. ಹಾಗಾಗಿ ಖಾಲಿ ರಾಗಿ ಮುದ್ದೆ ಮಾಡಿದ್ರು. ಈ ರಾಗಿ ಮುದ್ದೆ ಮತ್ತೆ ಮಟನ್ ಸಾಂಬಾರ್ ಸಖತ್ ಟೇಸ್ಟಿ ಆಗಿತ್ತು. ಅದನ್ನ ನಾವು ತಿನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ತಾಯಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೇರ ನಮ್ಮಗಳ ಮನೆಗೆ ಬರ್ಬೇಕಾಗಿ ಬಂತು. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಹೈಪ್ ಕೊಡಿ ಅಂತ ಹೇಳ್ತಾ ಜೊತೆ ಸಿಗೋಣ. ಬಾಯ್ ಬಾಯ್.